ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಿರುಚಾವಿ ಬ್ಲಾಗ್ಸ್. ಇವತ್ತಿನ ರೆಸಿಪಿ ಏನು ಅಂತಂದರೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ. ಅದು ಬದನೆಕಾಯಿ ಎಣ್ಗಾಯಿ ಮತ್ತು ಬಿಸಿ ಬಿಸಿ ಜೋಳದ ರೊಟ್ಟಿ. ಬದನೆಕಾಯಿ ಎಣ್ಗಾಯಿ ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ, ಬನ್ನಿ. ಬದನೆಕಾಯಿ ಎಣ್ಗಾಯಿ ಮಾಡಲಿಕ್ಕೆ ಮೇನಾಗಿ ಬದನೆಕಾಯಿ ಬೇಕು. ನಾನು 6 ಬದನೆಕಾಯಿನ ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ, 4 ಭಾಗ ಮಾಡಿ. ಇದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ಹೇಳ್ತೀನಿ. ದೊಡ್ಡದಾಗಿ ಹೆಂಚಿರುವಂಥ 2 ಈರುಳ್ಳಿ, ಒಂದು ಸಣ್ಣದಾಗಿ ಹೆಂಚಿರುವಂಥ ಟೊಮೆಟೊ, ಸ್ವಲ್ಪ ಹುಣಸೆಹಣ್ಣು, ಆಮೇಲೆ ಇದು ಶೇಂಗಾ ಪೌಡರು, ಇದು ಗುರಿಯಳು ಪೌಡರು. ಒಬ್ಬೊಬ್ಬರ ಗುರಿಯಳು ಅನ್ನೋದು ಗೊತ್ತಾಗಂಗಿಲ್ಲ, ಹುಚ್ಚೆಳ್ಳು ಅಂತಾರೆ. ನಮ್ಮ ಕಡೆ ಎಲ್ಲ ಧಾರವಾಡ ಸೈಡ ಗುರಿಯಳು ಅಂತಾರೆ. ಆಮೇಲೆ ಕರಿಬೇವು, ಕೊತ್ತಂಬರಿ, ಉಪ್ಪು, ಎಣ್ಣೆ, ಸ್ವಲ್ಪ ಬೆಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಆಮೇಲೆ ಸ್ಪೈಸಸ್ ಬೇಕು, ರೆಡ್ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲ, ಅರಿಶಿನ ಪೌಡರ್, ಜೀರಿಗೆ, ಸಾಸಿವೆ. ಇದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ, ಬನ್ನಿ. ಫ್ರೆಂಡ್ಸ್, ನಾನಿವಾಗ ಬದನೆಕಾಯಿ ಎಣ್ಗಾಯಿ ಮಾಡಲಿಕ್ಕೆ ಒಗ್ಗರಣೆ ಹಾಕೊಳ್ಳೋಣ. ಗ್ಯಾಸ್ ಆನ್ ಮಾಡ್ತೀನಿ. ಫಸ್ಟ್ ಎಣ್ಣೆಗಾಗಿ ಸ್ವಲ್ಪ ಜಾಸ್ತಿನೇ ಇರಬೇಕು, ಅಂದರೆ ಚೆನ್ನಾಗಿರುತ್ತೆ. ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾಯ್ದ್ಮೇಲೆ ಫ್ರೆಂಡ್ಸ್, ನಾನು ಎಣ್ಣೆ ಕಾಯ್ದಿದ್ದೆ. ಇವಾಗ ಜೀರಿಗೆ, ಸಾಸಿವೆ, ಕರಿಬೇವು ಹಾಕಿದ್ದೀನಿ. ಈಗ ಈರುಳ್ಳಿ ಹಾಕ್ತೀನಿ. 2 ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೆ ಈರುಳ್ಳಿನ, ಅದನ್ನು ಹಾಕಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಬೇಕು. ಹೈ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ರಿ. ಇದು ಈರುಳ್ಳಿ ಎಲ್ಲ ಫ್ರೈ ಆಗ್ತಾ ಇದೆ. ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ, 1 ಸ್ಪೂನು. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊತೀನಿ. ಈಗ ಆನಿಯನ್ ಫ್ರೈ ಆಗಿದ್ದೀರಿ. ಈಗ ನಾನು ಟೊಮೆಟೊ ಹಾಕೋತೀನಿ. ಟೊಮೆಟೊ ಕೂಡ ಸ್ವಲ್ಪ ಫ್ರೈ ಆಗಬೇಕು. ನೋಡಿರಿ, ಇದು ಇವಾಗ ಫ್ರೈ ಆಗೈತಿ. ಎಣ್ಣೆಲ್ಲ ಕೈ ಬಿಡಾಕೈತಿ. ನಾನು ಇವಾಗ ಎಲ್ಲ ಸ್ಪೈಸಸ್ ಹಾಕೋತೀನಿ. ಅರ್ಧ ಸ್ಪೂನ್ ಅರಿಶಿನ ಪೌಡರ್, 1 ಸ್ಪೂನ್ ಧನಿಯಾ ಪೌಡರ್, 1 ಸ್ಪೂನ್ ಗರಂ ಮಸಾಲ, ಆಮೇಲೆ ಕಲರಿಗೆ ಅಚ್ಚ ಖಾರದ ಪೌಡರ್. ಇದು ಆ್ಯಕ್ಚುಲಿ ನಮ್ಮ ಕಡೆ ಮಸಾಲೆ ಖಾರ ಅಂತೀವಿ ನಾವು, ಆ ಖಾರನ 2 ಸ್ಪೂನ್ ಹಾಕೋತೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ. ಇದೆಲ್ಲ ಇವಾಗ ಫ್ರೈ ಮಾಡೋಣ. ನಾನೀಗ ಹುಣಸೆ ಹುಳಿ ಹಾಕೋತೀನಿ ರೀ. ಇದಕ್ಕೆ ಟೊಮೆಟೊನೂ ಹಾಕಿರ್ತೀವಿ, ಸ್ವಲ್ಪ ಹುಣಸೆ ಹುಳಿ ಹಾಕೋತೀನಿ. ಇವಾಗ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ಸೈಡಿಗೆಲ್ಲ ಎಣ್ಣೆ ಬಿಡೋದಕ್ಕೆ. ಇವಾಗ ನಾನು ಶೇಂಗಾ ಪೌಡರ್ ಮತ್ತು ಗುರಿಯಳು ಪೌಡರ್ ಮಾಡಿಟ್ಕೊಂಡಿದ್ನಲ್ಲ, ಇದನ್ನು ಹಾಕೋತೀನಿ. ಈಗ ನಾನು 2 ದೊಡ್ಡ ಸ್ಪೂನಲ್ಲಿ ಗುರಿಯಳು ಪೌಡರ್ ಹಾಕೋತೀನಿ. ಶೇಂಗಾ ಪೌಡರ್ 4 ಟೇಬಲ್ ಸ್ಪೂನ್ ಹಾಕೋತೀನಿ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ. ಇಲ್ಲಿ ಭಾಳ ವೆರೈಟಿ ಬದನೆಕಾಯಿ ಎಣ್ಗಾಯಿ ಅದಾವೆ. ಇದು ನಾನು ಭಾಳ ಸಿಂಪಲ್ಲಾಗಿ ಮಾಡುವಂಥ ಬದನೆಕಾಯಿ ಎಣ್ಗಾಯಿ ಐತಿ. ನಾನು ಮತ್ತೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದೊಳಗೆ ಮತ್ತೆ ಬೇರೆ ಥರ ಬದನೆಕಾಯಿ ಎಣ್ಗಾಯಿನೂ ತೋರಿಸ್ತೀನಿ. ಇವಾಗ ಸ್ವಲ್ಪ ಫ್ರೈ ಆಗಲಿ. ಒಂಚೂರು ನೀರು ಹಾಕೊಳ್ಳೋಣ, ಗ್ರೇವಿ ಥರ ಆಗುತ್ತೆ. ಈಗ ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿ, ಒಂದು ಸ್ವಲ್ಪ ಕುದಿ ಬರಲಿ ಇದು. ನೋಡಿರಿ ಫ್ರೆಂಡ್ಸ್, ಇದೀಗ ಫುಲ್ ಎಣ್ಣೆ ಬಿಟ್ಟೈತಿ, ಚಲೋ ಫ್ರೈ ಆಗೈತಿ. ಇವಾಗ ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಬದನೆಕಾಯಿನ ಹಾಕೋತೀನಿ. ಆ್ಯಕ್ಚುಲಿ ಭಾಳ ಈಸಿ ಇದು ಪಲ್ಯ. ನಾನು ಇನ್ನೊಂದ್ಸಲಿ ನಿಮ್ಗೆ ಬದನೆಕಾಯಿ ಎಣ್ಗಾಯಿ ತುಂಬಿ ಮಾಡೋದು ತೋರಿಸ್ತೀನಿ ರೀ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ಬದನೆಕಾಯಿ ಹಾಕಿದ್ದೀನಿ. ಇದು ಫ್ರೈ ಆಗತ್ತೈತಿ. ಒಂದು 5 to 6 ಮಿನಿಟ್ಸ್ ಇದನ್ನು ನಾನು ಲಿಡ್ ಮಾಡಿ ಬಿಟ್ಬಿಡ್ತೀನಿ. ಅದು ಸ್ಟೀಮ್ ಒಳಗನ್ನು ಚಲೋ ಬೇಯ್ತೈತಿ ಬದನೆಕಾಯಿ. ನೋಡಿ ಫ್ರೆಂಡ್ಸ್, ನಮ್ಮ ಬದನೆಕಾಯಿ ಎಣ್ಗಾಯಿ ರೆಡಿ ಆಗತ್ತೈತಿ. ಫ್ರೆಂಡ್ಸ್, ನಮ್ದು ಬದನೆಕಾಯಿ ಎಣ್ಗಾಯಿ ರೆಡಿ ಆಗತ್ತೈತಿ. ಅದ್ರೊಳಗೆ ನಾವು ಬಿಸಿ ಬಿಸಿ ರೊಟ್ಟಿನೂ ಮಾಡ್ಕೊಳ್ಳೋಣ. ನಾನು ರೊಟ್ಟಿ ಮಾಡಲಿಕ್ಕೆ 1 ಗ್ಲಾಸ್ ನೀರನ್ನು ಕಾಯಕ್ಕಿಟ್ಟಿದ್ದೀನಿ. ಆಮೇಲೆ ಹಿಟ್ಟು ಹಾಕೊಂಡಿದ್ದೀನಿ. ನಾನು 8 ರೊಟ್ಟಿ ಮಾಡುವಷ್ಟು ಹಿಟ್ಟು ಹಾಕೊಂಡಿದ್ದೀನಿ. ಈಗ ರೊಟ್ಟಿ ಮಾಡೋನು ಬರ್ರಿ. ನಾನು ರೊಟ್ಟಿ ಮಾಡಲಿಕ್ಕೆ ತವೇನು ಕಾಯಕ್ಕಿಟ್ಬಿಡ್ತೀನಿ. ಹಾಗೆ ನಾನು ಬಿಸಿನೀರನ್ನು ಹಿಟ್ಟಿಗೆ ಹಾಕೋಬೇಕ್ರಿ. ಈ ಥರ ರೊಟ್ಟಿಗೆ ಜಿಗಿಟ್ ಹಾಕೋದು ಅಂತಾರೆ ನಮ್ಮ ಕಡೆ ಎಲ್ಲ. ಇದು ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ. ಈ ಥರ ಹಾಕೋಬೇಕ್ರಿ ಇದನ್ನು.
ಇದನ್ನು ಈ ಥರ ಮಾಡ್ಕೋಬೇಕು. ಇದನ್ನು ಈ ಥರ ಚಲೋ ನಾದ್ಕೋಬೇಕು ರೀ. ರೊಟ್ಟಿ ಮಾಡ್ಬೇಕಂತಂದ್ರೆ ಫಸ್ಟ್ ಹಿಟ್ಟು ಹದವಾಗಿರಬೇಕು. ಹದವಾಗಿ ಹಿಟ್ಟಿತ್ತಂತಂದ್ರೆ ಚಲೋ ರೊಟ್ಟಿ ಬರ್ತಾವೆ. ಸ್ವಲ್ಪ ಬಿಸಿ ಅನ್ನಿಸ್ತೈತಿ, ನೀವು ನೀಟಾಗಿ ನಾದ್ಕೊಳ್ಳಿ. ನಾನು ಸ್ವಲ್ಪ ನೀರು ಹಾಕೊಂಡು ನಾದ್ಕೋತೀನಿ. ನೋಡಿರಿ ಫ್ರೆಂಡ್ಸ್, ಹಿಟ್ಟು ಈ ಹದಕ್ಕೆ ಬರುವಂಗೆ ನಾದ್ಕೊಂಡಿದ್ದೀನಿ ನಾನು. ತೀರಾ ಗಟ್ಟಿನೂ ಮಾಡ್ಕೋಬಾರ್ದು, ತೀರಾ ಮೆತ್ತಗೂ ಮಾಡ್ಕೋಬಾರ್ದು. ನಮ್ಮ ಧಾರವಾಡ ಮಂದಿಗಂತೂ ಅಲ್ರಿ ಇದು, ಯಾಕಂದರೆ ಡೈಲಿ 3 ಹೊತ್ತು ರೊಟ್ಟಿ ಮಾಡೋರಿಗೆ ನಾನು ರೊಟ್ಟಿ ಮಾಡೋ ತೋರಿಸತ್ತಿಲ್ಲ. ಆ್ಯಕ್ಚುಲಿ ನಾನು ಹಿರಿಯೋ ಫ್ರೆಂಡ್ಸಿಗೆ ಇದನ್ನು ತೋರಿಸತ್ತೀನಿ. ನೋಡಿರಿ ಮಾಡ್ಕೋಬೇಕು. ಈ ಸೈಜ್ ಒಳಗೆ ನಾನು ಮಾಡ್ಕೊಂಡಿರ್ತೀನಿ. ಈಗ ಕೆಳಗೆ ಸ್ವಲ್ಪ ಒಣ ಹಿಟ್ಟು ಹಾಕೋಬೇಕು. ಅದ್ರ ಮ್ಯಾಗ ಇದನ್ನಿಟ್ಟು ನೋಡಿರಿ ಫ್ರೆಂಡ್ಸ್, ನಮ್ಮದು ರೊಟ್ಟಿ ರೆಡಿ ಆಯ್ತು. ಈಗ ನಾನು ಬೇಯಿಸ್ತೀನಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಚ್ಚಬೇಕು. ನೀಟಾಗಿ ಎಲ್ಲದಕ್ಕೂ ನೀರು ಸ್ಪ್ರೆಡ್ ಮಾಡಬೇಕು. ರೊಟ್ಟಿ ಎಲ್ಲ ಆಯಿತು. ಇವಾಗ ಬದನೆಕಾಯಿ ಪಲ್ಯ ರೆಡಿ ಆಗಿದೆ, ಅದನ್ನು ತೋರಿಸ್ತೀನಿ ಬನ್ನಿ. ನೋಡ್ರಿ, ಈಗ ನಮ್ಮ ಬದನೆಕಾಯಿ ಎಣ್ಗಾಯಿ ರೆಡಿ ಆಗೈತಿ. ಈಗ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ, ಮತ್ತು ನಾನು ನಿಮಗೆ ಸರ್ವ್ ಮಾಡಿಕೊಡ್ತೀನಿ ಬನ್ನಿ. ನೋಡ್ರಿ, ನಾನು ಮಾಡಿರೋಂಥ ಬಿಸಿ ರೊಟ್ಟಿ ಹಾಗೂ ಎಣ್ಗಾಯಿ ಪಲ್ಯ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಇವತ್ತಿನ ಬದನೆಕಾಯಿ ಎಣ್ಗಾಯಿ ಹೆಂಗಾಗೈತೆ ಅಂತ ನಾನು ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ. ಆ್ಯಕ್ಚುಲಿ ನನಗಂತೂ ಭಾಳ ನೀರು ಭಾಳ ಬರತ್ತವ್ರಿ. ನಾನು ಮಾಡಿರೋ ಬದನೆಕಾಯಿ ಪಲ್ಯ ನಂಗೆ ಭಾಳ ಇಷ್ಟ. ನನ್ನ ಫ್ರೆಂಡ್ಸೂ ಚಲೋ ಮಾಡ್ತೀನಿ ಅಂತ ಹೇಳ್ತಿರ್ತಾರೆ. ಓಕೆ, ತಗೊಳ್ಳಿ ಎಲ್ಲರೂ. ಸೂಪರ್ ಆಗಿದೆ ರೀ. ಒಂದ್ಸಲಿ ನೀವು ಮನೇಲಿ ಟ್ರೈ ಮಾಡಿರಿ. ಆಮೇಲೆ ಹೇಗಾಗಿದೆ ಅಂತ ನನಗೆ ಕಾಮೆಂಟ್ ಒಳಗೆ ತಿಳಿಸ್ರಿ. ಮತ್ತು ನೆಕ್ಸ್ಟ್ ರೆಸಿಪಿ ನಾನು ನಿಮ್ಗೆ ಏನು ಮಾಡಿಕೊಡ್ಬೇಕು ಅಂತ ನನಗೆ ಆ್ಯಕ್ಚುಲಿ ಮೆಸೇಜ್ ಮಾಡಿರಿ, ನಾನು ಅದನ್ನು ಟ್ರೈ ಮಾಡ್ತೀನಿ. ಎಲ್ಲರಿಗೂ ನಮಸ್ತೆ.